ಕೆಪಿಎಸ್ಸಿ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಕನ್ನಡದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ದೊಡ್ಡ ಮಟ್ಟದ ಹೋರಾಟ ಆಗಿದೆ. ಸರ್ಕಾರದ ವಿರುದ್ಧ ಕರ್ವೆ ನಾರಾಯಣಗೌಡ ಬಣ ಆಕ್ರೋಶವನ್ನು ಹೊರಹಾಕಿದೆ. ಕೆಎಸ್ ಫಲಿತಾಂಶ ಪ್ರಕಟಣೆಯನ್ನು ತಡೆಹಿಡಿಬೇಕು, ಮರುಪರೀಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೂ ಕೂಡ ಯತ್ನಿಸಿದ್ದಾರೆ. ಬ್ಯಾರಿಕೇಡ್ ಅನ್ನ ಹಾರಿ ಬಂದವರನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಬಸ್ನ ಚಕ್ರದಡಿ ಮಲಗಲು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರು ಮಹಿಳಾ ಪ್ರತಿಭಟನಾಕಾರರಿಂದ ಕಚೇರಿಗೆ ನುಗ್ಲಿಕ್ಕೂ ಕೂಡ ಯತ್ನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದುಕೊಂಡು ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಕೆಪಿಎಸ್ಸಿ ಎಕ್ಸಾಮ್ನಲ್ಲಿ ಕನ್ನಡಿಗರಿಗೆ ಅನ್ಯಾಯವಾಗಿದೆ ಅಭ್ಯರ್ಥಿಗಳಿಗೆ ಅಂತ ಕರವೇ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದೆ. ಕೆಪಿಎಸ್ಸಿ ಮುಂಭಾಗದ ರಸ್ತೆಯಲ್ಲಿ ಪ್ರತಿಭಟನೆಯನ್ನು ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕೆಪಿಎಸ್ಸಿಗೆ ಮುತ್ತಿಗೆ ಹಾಕುವಂತಹ ಸಂದರ್ಭದಲ್ಲಿ ಪೊಲೀಸರು ನೋಡ್ತಾ ಇರ್ಬೋದು ನೀವು, ಎಲ್ಲ ಪ್ರತಿಭಟನೆಕಾರರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕರವೇ ಕಾರ್ಯಕರ್ತರು ಇವತ್ತು ಕೆಪಿಎಸ್ಸಿ ಮುತ್ತಿಗೆಯನ್ನು ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾಲ್ಕು ಭಾಗಗಳಿಂದ ಬಂದಿದ್ರು. ಏಕಾಏಕಿ ಪ್ರತಿಭಟನೆಯನ್ನ ನಡೆಸಿದ್ರು. ಸೊ ಈ ಕಾರಣಕ್ಕಾಗಿ ಇಡೀ ರಸ್ತೆಯನ್ನ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ಟ್ರಾಫಿಕ್ ಜಾಮ್ ಕೂಡ ಇದೆ. ಕೆಪಿಎಸ್ಸಿಗೆ ಯಾವುದೇ ಕಾರಣಕ್ಕೂ ಎಂಟ್ರಿ ಕೊಡಬಾರದು ಅನ್ನುವಂತಹ ಕಾರಣಕ್ಕೆ ಬ್ಯಾರಿಕೇಡ್ ಅನ್ನ ಅಡ್ಡಲಾಗಿ ಇರಿಸಿದ್ದಾರೆ. ಈಗಾಗಲೇ ಪ್ರತಿಭಟನೆಕಾರರನ್ನ ವಶಕ್ಕೆ ಪಡೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸತತವಾಗಿ ಕೆಪಿಎಸ್ಸಿ ವಿರುದ್ಧ ಕರವೇ ಪ್ರತಿಭಟನೆಯನ್ನ ಮಾಡಿತ್ತು. ಜೊತೆಗೆ ಲೋಪದೋಷಗಳು, ಸಾಕಷ್ಟು ತರ್ಜುಮೆಯಲ್ಲಿ ಲೋಪದೋಷಗಳು, ಭಾಷಾಂತರ ಬೇಕಾಬಿಟ್ಟಿಯಾಗಿ ಮಾಡಿದ್ದೇವೆ ಅನ್ನುವಂಥದ್ದು. ಸೊ ಮಾತಾಡ್ಸೋಣ. ನಮ್ಮ ಹೋರಾಟವನ್ನ ಪೊಲೀಸರು ಹೊತ್ತಿಕ್ಕಿದ್ದಾರೆ. ನಾವು ಕೆಪಿಎಸ್ಸಿ ನುಗ್ತೀವಿ, ಕೆಪಿಎಸ್ಸಿ ಧ್ವಂಸ ಮಾಡ್ತೀವಿ. ರಾಷ್ಟ್ರಪತಿಗೆ ಗೊತ್ತಿದೆ. ಇವತ್ತು ನಮ್ಮನ್ನ ಪೊಲೀಸರು ಇಟ್ಕೊಂಡು ನಮ್ಮ ಹೋರಾಟವನ್ನು ಹೊತ್ತಿಕ್ಕಿರಬಹುದು. ಮತ್ತೊಂದಿನ ನುಗ್ತೀವಿ, ಕೆಪಿಎಸ್ಸಿ ಧ್ವಂಸ ಮಾಡ್ತೀವಿ. ಇದು ಪ್ರತಿಭಟನೆಗಾರರ ಆಕ್ರೋಶದ ಮಾತು. ಕ್ಯಾಮರಾ ಜೊತೆ ಪವಿತ್ರ ಕರ್ತರ ಪಬ್ಲಿಕ್ ಟಿವಿ ಬೆಂಗಳೂರು. ಕಾಳಿ